ಗೆಳೆಯ ವರ್ತೂರ್ ಸಂತೋಷ್ ಅವರ ಬೆನ್ನಿಗೆ ತುಕಾಲಿ ಸಂತೋಷ್ ಅವರು ಚೂರಿ ಹಾಕಿದ್ರ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈಗ ಟಾಸ್ಕ್ ಗಳು ನಡೀತಾ ಇದ್ದಾವೆ. ಅಂದ್ರೆ ಟಿಕೆಟ್ ಟು ಫಿನಾಲೆಗೆ ಎಲ್ಲರೂ ಕೂಡ ಈ ಒಂದು ಟಾಸ್ಕ್ ಅಲ್ಲಿ ಭಾಗವಹಿಸಬೇಕು, ನಾನು ಆಡ್ಬೇಕು, ನಾನು ಅಂಕವನ್ನು ಗಳಿಸ್ಬೇಕು ಅಂತ ಹೇಳಿ ಎಲ್ರಿಗೂ ಇದೆ ಅಲ್ವಾ. ಬಟ್ ಇದಕ್ಕಿಂತ ಒಂದು ಮಾತು ಹೇಳ್ತೀನಿ. ಫಸ್ಟ್ ಏನಪ್ಪಾ ಅಂತಂದ್ರೆ ಎಲ್ರು ಕೂಡ ವರ್ತೂರ್ ಸಂತೋಷ್ ಅವರು ತುಕಾಲಿ ಸಂತೋಷ್ ಅವ್ರ ಫ್ರೆಂಡ್ಶಿಪ್ ಇಷ್ಟ ಆಗ್ಬಿಟ್ಟು ಅವ್ರಿಗೆ ಸಂತು ಪಂತು ಅಂತ ಹೇಳಿ ಈ ಬಿಗ್ ಬಾಸ್ ಮನೆಯಲ್ಲಿ ಹೆಸರಿಟ್ರು ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದಾರ, ಒಬ್ಬರನ್ನ ಬಿಟ್ಟು ಒಬ್ರು ಇರಂಗಿಲ್ಲ, ಒಬ್ರನ್ನ ಬಿಟ್ಟು ಒಬ್ರು ಮಾತಾಡಂಗಿಲ್ಲ. ಅಂದ್ರೆ ಅಲ್ಲಿ ಬೀನ್ ಬ್ಯಾಗ್ ಮೇಲೆ ಕುಂದ್ಬಿಟ್ಟು ಮಾತಾಡ್ತಿರ್ತಾರ ಮನೆ ಮಂದಿದ ಅಷ್ಟೇ ಅಲ್ಲ, ತಮ್ಮ ಸ್ವಂತ ವಿಚಾರಗಳು ಕೂಡ ಮಾತಾಡ್ತಿರ್ತಾರ. ಹೆಂಗ್ ಆಡ್ಬೇಕು, ಹೆಂಗಿಲ್ಲ, ಹೆಂಗಿರ್ಬೇಕು ಅಂತ ಹೇಳಿ ಎಲ್ಲವನ್ನು ಮಾತಾಡ್ತಾ ಇರ್ತಾರೆ ಅವ್ರು ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಕ್ಲೋಸ್ ಆಗಿದ್ರು. ಇಲ್ಲಿ ವರ್ತೂರ್ ಸಂತೋಷ್ ಅವರು ಬೆನ್ನಿಗೇನೋ ಚೂರಿ ಹಾಕಕ್ ಹೋಗಿಲ್ಲ ತುಕಾಲಿ ಅವ್ರಿಗೆ. ಆದ್ರೆ ಇಲ್ಲಿ ತುಕಾಲಿ ಅವರು ಹೋಗ್ಬಿಟ್ಟು ವಿನಯ್ ಅವ್ರ ಹತ್ರ ಒಂದು ಮಾತನ್ನ ಹೇಳಿದ್ರು. ಏನಪ್ಪಾ ಅಂತಂದ್ರೆ ಅವ್ರನ್ನ ನೀವು ಕರ್ಕೊಳ್ಳಿ, ಅವ್ರಿಗೆ ಜಾಸ್ತಿ ಅಂಕ ಇದಾವ ನೋಡ್ರಿ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಜಾಸ್ತಿ ಅಂಕ ಬರ್ತಾವ ಅವ್ರು ಡೈರೆಕ್ಟ್ ಆಗಿ ಫಿನಾಲೆಗೆ ಹೋಗ್ತಾರಲ್ಲ, ಅದಕ್ಕೆ ನೀವು ಸ್ವಲ್ಪ ಯೋಚನೆ ಮಾಡ್ರಿ ಅಂತ ಹೇಳಿ ಈ ಒಂದು ಬುದ್ಧಿ ಮಾತನ್ನ ಹೇಳಿದ್ರು ಅವ್ರಿಗೆ. ಇಲ್ಲಿ ವಿನಯ್ ಅವರು ಇವ್ರು ಹೇಳಿದ್ದು ಹೌದಲ್ಲ, ಕರೆಕ್ಟ್ ಅಲ್ಲ ಅಂತ ಹೇಳಿ ಅನ್ಸಿತ್ತು. ಅವ್ರು ತಗೊಂಡ್ರು ಅವ್ರ ತಗೊಂಡು ತಗೊಂಡ್ಮೇಲೆ ಅಲ್ಲಿ ಒಂದು ಆಟ ಹೋದ್ಮೇಲೆ ಅಲ್ಲಿ ಈಗ 4 ಜನ ಇದ್ರು. ಯಾರ್ಯಾರು ಅಂತಂದ್ರೆ ವಿನಯ್ ಅವರು, ವರ್ತೂರ್ ಸಂತೋಷ್ ಅವರು, ನಮ್ರತಾ ಅವರು ಮತ್ತೆ ಸಂಗೀತ ಅವರು, ಈ 4 ಜನ ಇದ್ರಲ್ವಾ. ಈ ಒಂದು ಟಾಸ್ಕ್ ಆಡುವಾಗ ತೆಗೆದು ಬಿಟ್ರು ಅಂತಾನೆ ಹೇಳ್ಬೋದು ವಿನಯ್ ಅವರು ವರ್ತೂರ್ ಸಂತೋಷ್ ಅವ್ರಿಗೆ ತುಂಬಾನೇ ಕೋಪ ಬಂದಿತ್ತು. ಏನಪ್ಪಾ ಅಂತಂದ್ರೆ ನೀವು ಇದ್ರ ಬದಲು ನನ್ನ ಆಟಕ್ಕೆ ಕರ್ಕೊಂಡು ಹಿಂಗೆ ತೆಗಿಯೋ ಬದಲು ನನ್ನ ಆಟಕ್ಕೆ ಕರ್ಕೊಂಡಿದ್ದಿಲ್ಲ ಅಂದ್ರೆ ನಾನು ಹೊರಗಡೆ ಇದ್ದು 40 ಅಂಕಗಳನ್ನ ಪಡಿತಿದ್ದೆ ನಾನು ಅಂತ ಹೇಳಿದ್ರು ಅವರು. ಅವಾಗ ಏನು ಮಾತಾಡಲಿಲ್ಲ. ಬಟ್ ಇಲ್ಲಿ ನಮ್ರತಾ ಅವ್ರ ಮುಂದೆ ಹೋಗ್ಬಿಟ್ಟು ವಿನಯ್ ಅವರು ಹೇಳಿದ್ರು, ಅಂದ್ರೆ ನನಗೆ ಈ ಒಂದು ಪ್ಲಾನ್ ಕೊಟ್ಟಿದ್ದು ನನಗೆ ತುಕಾಲಿನೇ ಕೊಟ್ಟಿರೋದು ನನಗೆ ಅಂತ ಹೇಳಿ ಈ ಒಂದು ಮಾತನ್ನ ಅವ್ರು ಹೇಳಿದ್ರು. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬೆನ್ನಿಗೆ ಚೂರಿ ಹಾಕಿದಂಗೆ ಆಯ್ತಲ್ವಾ. ಅಂದ್ರೆ ವರ್ತೂರ್ ಸಂತೋಷ್ ಅವ್ರಿಗೆ ಬೆನ್ನಿಗೆ ಚೂರಿ ಹಾಕಿದ್ರೆ ಇಲ್ಲಿ ತುಕಾಲಿ ಸಂತೋಷ್ ಅವ್ರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಮಾತು ವಿನಯ್ ಅವ್ರ ಬಾಯಿಗಿಂದನೇ ಬಂದಿತ್ತು. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಹೇಳಿದ್ರು ಸಂಗೀತ ಅವ್ರ ಮುಂದೆ ವಿನಯ್ ಅವರು, ಏನಪ್ಪಾ ಅಂತಂದ್ರೆ ಕರೆವೇ ಶಕುನಿ ಇದಾನ ನೋಡು, ಇಲ್ಲಿದೋಗಿ ಅಲ್ಲಿದೋಗಿ ಇಲ್ಲಿ, ಈಗ ಟೈಮ್ ಬಂದದ ಅಂತ ಹೇಳಿ ನಮ್ಮ ಹತ್ರ ಬಂದು ಮಾತಾಡೋದು, ವರ್ತೂರ್ ಬಗ್ಗೆ ಬಂದು ಹೇಳೋದು ಎಲ್ಲನೂ ಮಾಡಾಕತ್ತಾರ. ರಿಯಲ್ ಶಕುನಿ ಅಂದ್ರೆ ಅವರೇ ನೋಡಂತಾನೆ ಹೇಳ್ಬೋದು ಅಂತ ಹೇಳಿ ಸಂಗೀತ ಅವ್ರ ಮುಂದೆ ವಿನಯ್ ಅವರು ಹೇಳಿದ್ರು ಈ ಒಂದು ಮಾತನ್ನ. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಗೊತ್ತಿದ್ದೆಲ್ಲ ಆಟಕ್ಕೋಸ್ಕರ ಏನಾದ್ರೂ ಮಾಡ್ತಾರ ಅಂತ ಹೇಳಿ. ಏನಾದ್ರು ಅಂತಂದ್ರೆ ಆ ತರ ಏನೇನೋ ಅಲ್ಲ, ಬಟ್ ಅವ್ರ ಸ್ವಾರ್ಥಕ್ಕೆ ಹೆಂಗಿರ್ಬೇಕು, ಹೆಂಗ್ ಆಡ್ಬೇಕು, ಅವ್ರ ಸ್ಟ್ರಾಟಜಿ ಏನಿದೆ ಅದನ್ನ ಉಪಯೋಗ ಮಾಡ್ಕೊಂಡು ಆಡ್ತಾರ ಅಂತಾನೆ ಹೇಳ್ಬೋದು. ಕಾದ್ ನೋಡೋಣ ಈ ಒಂದು ಮಾತು ಏನಾದ್ರು ವರ್ತೂರ್ ಸಂತೋಷ್ ಅವ್ರ ಕಿವಿಗೆ ಬಿತ್ತಪ್ಪ ಅಂತಂದ್ರೆ ಅವ್ರನ್ನ ಕ್ಷಮಿಸಂಗಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಿನ್ನೆ ಕೂಡ ಹೇಳಿದ್ರು, ಒಂದು ಆಟ ನಡೀತಿತ್ತಲ್ವಾ, ಅವಾಗ ಅವ್ರನ್ನ ಆಟದಿಂದ ಹೊರಗಿಟ್ರು ವರ್ತೂರ್ ಸಂತೋಷ್ ಅವರು ತುಕಾಲಿ ಅವ್ರ. ಅವಾಗ ತುಕಾಲಿ ಅವರು, ನಾನು ಇದಕ್ಕೆ ಮುಯಿ ತಗೊಂತೀನಿ, ಬಿಡಂಗಿಲ್ಲ, ದೇವ್ರ ಆಣೆಗೂ ನಾನು ಬಿಡಲ್ಲ ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ರು. ಅದೇ ಆ ಒಂದು ಮಾತಿಗೆ ವರ್ತೂರ್ ಸಂತೋಷ್ ಅವರು ಮಾತಾಡಲಿಲ್ಲ. ಅಂದ್ರೆ ನಿನ್ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ, ನಾವು ದ್ರೋಹ ಮಾತುಗಳನ್ನು ಕೇಳಿದ್ಮೇಲೆ ನನಗೆ ಇರಕ್ಕಾಗಲ್ಲ, ಎಂತೆಂತ ಮಾತಾಡ್ತಾರೆ ನೀವು ಅಂತೇಳಿ ಈ ಒಂದು ಮಾತನ್ನಾಡಿ ಸ್ವಲ್ಪ ಸಿಟ್ಟಾಗ್ಬಿಟ್ಟಿದ್ರು ಅವರು. ಆಮೇಲೆ ಅದು ಹಂಗು ಹಿಂಗೋ ಆಗಿ ಒಂದಾದ್ರು. ಆದ್ರೆ ತುಕಾಲಿ ಸಂತೋಷ್ ಅವರು ಒಂದು ಮಾತನ್ನ ಕೊಟ್ಟಿದ್ರಲ್ಲ, ಅಂದ್ರೆ ನಾನು ಮುಯಿ ತಗೊಂತೀನಿ, ದೇವರಾಣೆಗೂ ನಾನು ಬಿಡಲ್ಲ, ತಿಂದಿದ್ದಾನ ನನ್ಗೆ ಅರ್ಗಲ್ಲ ಅಂತ ಹೇಳಿದ್ರಲ್ವಾ, ಅದೇ ಒಂದು ಮಾತನ್ನ ಇವಾಗ ನೆರವೇರಿಸ್ಕೊಂಡ್ರೇನೋ ಅಂತ ಹೇಳಿ ಅನಿಸ್ತಿದೆ. ಹೌದೋ ಅಲ್ವಾ ಗೊತ್ತಿಲ್ಲ, ನಿಮ್ಗೆ ಏನು ಅನಿಸ್ತಿದೆ ಕಮೆಂಟ್ನಾಗ ತಿಳಿಸ್ರಿ. ಸೊ ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.